ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯೆಸ್ಟರ್ಡೇ ಬಂದುಬಿಟ್ಟು 2 ಈವೆಂಟ್ಸ್ ಇತ್ತು. 2 ಬ್ರೈಡಲ್ ಮೇಕಪ್ಸ್ ಇತ್ತು, ಬುಕ್ಕಿಂಗ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು 2 ಕಡೆನೂ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನನ್ನ ಫ್ರೆಂಡ್ ಸ್ಟೂಡೆಂಟ್ಸ್ನ ಮತ್ತು ನನ್ನ ಸ್ಟೂಡೆಂಟ್ನ ಕರ್ಕೊಂಡು ನಾನು ಈವೆಂಟ್ಗೆ ಹೋದೆ. ಫಸ್ಟ್ ಈವೆಂಟಿಗೆ ಬಂದುಬಿಟ್ಟು ನಮ್ಮ ಸ್ಟೂಡೆಂಟ್ನ ಮತ್ತು ನನ್ನ ಫ್ರೆಂಡ್ನ ಬಿಟ್ಬಿಟ್ಟು ಸೆಕೆಂಡ್ ಈವೆಂಟ್ಗೆ ನಾನು ಮತ್ತು ಇನ್ನೊಂದು ಹುಡುಗಿನ ಹೋದ್ರಿ. ಸೊ ಸೆಕೆಂಡ್ ಈವೆಂಟ್ ಬಂದುಬಿಟ್ಟು ಮಾಸ್ತಿ, ಫಸ್ಟ್ ಈವೆಂಟ್ ಬಂದುಬಿಟ್ಟು ಬೂದಿಕೋಟೆ. ಸೊ ಇವೆರಡನ್ನೂ ಕವರ್ ಮಾಡಬೇಕಾಗಿತ್ತು. ಯಾಕೆ ಅಂದರೆ 2 ಬ್ರೈಡಲ್ ಮೇಕಪ್ಪು ನನಗೆ ಒಪ್ಪಿಸಿದ್ರು, ನೀವೇ ಬಂದು ಮಾಡಬೇಕು ಅಂತ ಕಸ್ಟಮರ್ ಹೇಳಿದರು. ಸೊ ನಾನು ಎಷ್ಟಾಗುತ್ತೋ ಆ ಕಡೆ ಈ ಕಡೆ ಎರಡೂ ಕಡೆನೂ ಮೇಂಟೈನ್ ಮಾಡಿದೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತೇಳ್ಬಿಟ್ಟು. ಇದು ಫಸ್ಟ್ ಬ್ರೈಡಲ್ ಮೇಕಪ್ಪು. ಸೆಕೆಂಡ್ ಬ್ರೈಡಲ್ ಮೇಕಪ್ ಬಂದುಬಿಟ್ಟು ಈ ಹುಡುಗಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಇಬ್ಬರು ಸಹ ಅಷ್ಟೇ. 2 ಈವೆಂಟ್ಸು ಕೂಡ ನಾನು ನೀಟಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ನೀವು ಅಷ್ಟೇ SME ಬ್ಯೂಟಿ ಕೇರಲ್ಲಿ ಯಾವುದೇ ಈವೆಂಟ್ಸ್ನ ಮೇಕಪ್ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೂ ನೀವು ಫಸ್ಟೇ ಬುಕ್ಕಿಂಗ್ ಮಾಡ್ಕೋಬೇಕು. ಹಾಗೆ ಬಂದುಬಿಟ್ಟು ಮಾಸ್ತಿಯಲ್ಲಿ ಬೆಳಗ್ಗೆ 3 ಕೂಡ ಮೇಕಪ್ ಇತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನಾನ್ ಬ್ರೈಡಲ್ಸ್ ಮೇಕಪ್ಪು ತುಂಬ ಜನ ಮೇಕಪ್ ಮಾಡಿಸ್ಕೊಂಡ್ರು. ಕೆಲವೊಬ್ಬರು ಫೋಟೋಸ್ ತೊಗೊಳಕ್ಕೆ ಟೈಮ್ ಇರಲಿಲ್ಲ. ಸೊ ಕೆಲವೊಂದು ಫೋಟೋಸ್ ತೊಗೊಂಡಿದ್ದೀವಿ, ಕೆಲವೊಂದು ತೊಗೊಳಕ್ಕಾಗಲಿಲ್ಲ. ಕಸ್ಟಮರ್ಸ್ಗೆ ಇಷ್ಟ ಆಗೋ ಥರ ಸರ್ವಿಸ್ ಕೊಡ್ತಾ ಇರೋದಕ್ಕೆ, ಕಸ್ಟಮರ್ಸ್ ಒಬ್ಬರಿಂದ ಒಬ್ಬರಿಗೆ ಹೇಳಿ ರೆಫರ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಇದೇ ಥರ ಎಲ್ಲರಿಗೂ ರೆಫರ್ ಮಾಡ್ತಾ ಇರ್ರಿ. ಸೊ ನಾನು ಇದೇ ಥರ ವರ್ಕ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ತುಂಬ ಜನ ಕೇಳ್ತಿದ್ದೀರಾ, ನಿಮ್ಗೆ ಇಷ್ಟೊಂದು ಈವೆಂಟ್ ಸಿಗ್ತಿದೆಯಲ್ಲ, ಹೇಗೆ ಕಮ್ಮಿ ತೊಗೊತೀರಾ ಅಂತ. ತುಂಬ ಕಮ್ಮಿನೂ ತೊಗೊತಲ್ಲ, ತುಂಬ ಜಾಸ್ತಿನೂ ತೊಗೊತಲ್ಲ. ನನ್ನ ವರ್ಕ್ ಆ ಥರ ಇರುತ್ತೆ. ಯಾಕಂದರೆ 15 ವರ್ಷದಿಂದ ನಾನು ಇದೇ ಫೀಲ್ಡಲ್ಲಿರೋದ್ರಿಂದ ನನಗೆ ತುಂಬ ಜನ ಕಾಂಟ್ಯಾಕ್ಟ್ ಇರೋದ್ರಿಂದ ನನ್ನ ವರ್ಕ್ನ ನೋಡಿ ಒಬ್ಬರಿಂದ ಒಬ್ಬರು ರೆಫರ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನನಗೆ ಈವೆಂಟ್ಸ್ ಸಿಗ್ತಾ ಇರೋದು. ಕಸ್ಟಮರ್ಗೆ ಇಷ್ಟ ಆಗೋ ಥರ ಸರ್ವಿಸ್ ಕೊಡ್ತಾ ಇದ್ದೀನಿ.